ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತಹ ಭರತ್ ರೆಡ್ಡಿ ಅವರಿಗೆ ಇವತ್ತು ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. ಅವರಿಗೆ ಸಂಬಂಧಪಟ್ಟಂತೆ 4 ಕಡೆಗಳಲ್ಲಿ ತಲಾಶನ್ನು ನಡೆಸಲಾಗ್ತಾ ಇದೆ. ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಬೆಳಗ್ಗೆ 6:00ವರೆಗೆ ಏಕಾಏಕಿ ಇಡಿ ತಂಡ ಬಳ್ಳಾರಿ, ಬೆಂಗಳೂರು, ಚೆನ್ನೈ ಸೇರಿದಂತೆ 4 ಕಡೆ ಏಕಾಏಕಿ ರೈಡ್ ಅನ್ನ ಮಾಡಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಪೊರೇಟರ್ಗಳು ನಾರಾ ಭರತ್ ರೆಡ್ಡಿ ಅವರ ನಿವಾಸದ ಹೊರಗಡೆ ಜಮಾವಣೆಗೊಂಡಿದ್ದಾರೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಮನೆ ಮುಂದೆ ನಿಂತಿರುವಂತ ಇಡಿ ಅಧಿಕಾರಿಗಳು ಬಂದಿರುವಂತ ವಾಹನ ನೋಡಿ. ಇಡಿ ಅಧಿಕಾರಿಗಳು ಯಾವತ್ತೂ ಕೂಡ ಸರ್ಕಾರಿ ವಾಹನವನ್ನ ಬಳಕೆ ಮಾಡೋದೇ ಇಲ್ಲ. ಅದು ರೇಡ್ ಆದಂತ ಸಂದರ್ಭದಲ್ಲಿ ಅಥವಾ ರೇಡ್ ಮಾಡುವಂತ ಸಂದರ್ಭದಲ್ಲಿ ಪ್ರೈವೇಟ್ ಟ್ರಾವೆಲ್ಸ್ ಅನ್ನ ಬುಕ್ ಮಾಡ್ತಾರೆ. ಇಂಥ ಕಡೆ ಹೋಗಬೇಕು ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಏನಕ್ಕೆ ಹೋಗ್ತಾ ಇದೆ ಒಂದು ಏನು ಕೂಡ ಹೇಳೋದಿಲ್ಲ. ಬುಕ್ ಮಾಡಿರ್ತಾರೆ, ಕ್ಯಾಬ್ಗಳು ಬರುತ್ತೆ, ಬೆಳಗ್ಗೆ 6 ಗಂಟೆಗೆ ಹತ್ರದಲ್ಲೇ ಇರ್ತಾರೆ, ಹೋಗ್ತಾರೆ, ರೇಡನ್ನು ಮಾಡ್ತಾರೆ. ನೋಡಿ, ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ ಶಾಸಕ, ಅವರಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿರುವಂಥದ್ದು 4 ಕಡೆ. ಯಾವಾಗ ಭರತ್ ರೆಡ್ಡಿ ಅವರ ನಿವಾಸಕ್ಕೆ, ಕಚೇರಿಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯ್ತು, ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು, ಕಾರ್ಪೊರೇಟರ್ಗಳು ಅವರ ನಿವಾಸದ ಮುಂದೆ ಜಮಾವಣೆಗೊಂಡಿದ್ದಾರೆ. ಷಡ್ಯಂತ್ರ ಮಾಡಿ ಅವರನ್ನ ಕುಗ್ಗಿಸುವ ಯತ್ನ ಅಂತೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಬೆಳಗ್ಗೆ 6:30ಯಿಂದ ದಾಳಿ ನಡೀತಾ ಇದೆ, ಇಲ್ಲಿವರೆಗೂ ಕೂಡ ನಡೀತಾನೆ ಇದೆ. ಎಷ್ಟೊತ್ತು ಈ ದಾಳಿ ನಡೀಬಹುದು? ಯಾವ ಕಾರಣಕ್ಕೋಸ್ಕರ ಈ ದಾಳಿ ಆಗಿದೆ? ಏನೆಲ್ಲ ಮಾಹಿತಿಗಳು ಇನ್ಸೈಡ್ ಇಂದ ಗೊತ್ತಾಗ್ತಾ ಇದೆ? ನಾಗೇಂದ್ರ ಬಾಬು, ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನಾರಾ ಭರತ್ ರೆಡ್ಡಿ ಅವರು ಮೂಲತಃ ಉದ್ಯಮಿಗಳು. ಅವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರು ಸಾಕಷ್ಟು ವರ್ಷಗಳಿಂದ ಗ್ರಾನೈಟ್ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾನೀಗ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಮೊಕ ರಸ್ತೆಯಲ್ಲಿ ಅವರ ಕಚೇರಿ ಇದೆ. ಈ ಕಚೇರಿ ಮೇಲೆ ದಾಳಿ ನಡೆದಿದೆ. ಇದು ಅವರ ಹೆಡ್ ಆಫೀಸ್. ಪ್ರತಿಯೊಂದು ಬಿಸ್ನೆಸ್ ಅನ್ನು ಕೂಡ ಇದೇ ಒಂದು ಕಚೇರಿಯ ಮೂಲಕವೇ ನಾರಾ ಭರತ್ ರೆಡ್ಡಿ ಅವರಾಗಿರ್ಬೋದು ಅಥವಾ ಅವರ ತಂದೆಯವರಾಗಿರ್ಬೋದು ಮಾಡ್ತಾರೆ. ಹೀಗಾಗಿ ಬಳ್ಳಾರಿಯಲ್ಲಿ 4 ಕಡೆ ದಾಳಿ ನಡೆದ್ರು ಕೂಡ ಹೆಚ್ಚಿನದಾಗಿ ಅಧಿಕಾರಿಗಳು ಈ ಒಂದು ಕಚೇರಿಯ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಪೊಲೀಸ್ ನಿಯೋಜನೆಯನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಚುನಾವಣೆಗೂ ಮುನ್ನ ಏನು IT ದಾಳಿ ಕೂಡ ಇವರ ಮೇಲೆ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಇವರು ಕೊಟ್ಟಿರ್ತಕ್ಕಂಥ ದಾಖಲೆಗಳು, ಜೊತೆಗೆ ಆಗ ಅವರು ಸಲ್ಲಿಸಿರ್ತಕ್ಕಂಥ ಅಫಿಡೇವಿಟ್ಗಳು ಏನಿದ್ದಾವೆ, ಆ ಅಫಿಡೇವಿಟ್ಗಳ ಆಧಾರದ ಮೇಲೆ ಈಗ ಇವರ ಆಸ್ತಿ ಅಥವಾ ಸಂಪಾದನೆಯಲ್ಲಿ ಏರುಪೇರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಯಾವಾಗ ಬೆಳಗ್ಗೆ 6:30ಕ್ಕೆ ಈ ಒಂದು ದಾಳಿ ನಡೆಯುತ್ತೆ, ಆ ಬಳಿಕ ಸಾಕಷ್ಟು ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಕಾರ್ಯಕರ್ತರು ನಾರಾ ಭರತ್ ರೆಡ್ಡಿ ಅವರ ಮನೆಯ ಮುಂದೆ ಜಮಾವಣೆಯಾದ್ರು. ಈಗ ಸ್ವಲ್ಪ ಚೆದರಿರ್ತಕ್ಕಂಥದ್ದು. ಸಾಕಷ್ಟು ಜನ ಈ ಒಂದು ಆರೋಪವನ್ನ ಮಾಡ್ತಿದ್ದಾರೆ, ಇದೊಂದು ರಾಜಕೀಯ ಪ್ರೇರಿತ ದಾಳಿ. ಈ ದಾಳಿ ಯಾಕೆ ಮಾಡಿದ್ದಾರೆ ಅಂದ್ರೆ, ಮುಂದಿನ ಲೋಕಸಭಾ ದೃಷ್ಟಿಯಿಂದ ಅಂದ್ರೆ ನಾರಾ ಭರತ್ ರೆಡ್ಡಿ ಅವರನ್ನ ಕಟ್ಟಿ ಹಾಕ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈಗ ದಾಳಿಯನ್ನ ಮಾಡಿದ್ದಾರೆ ಅನ್ನುವ ಆಕ್ರೋಶವನ್ನ ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಇದು ರಾಜಕೀಯ ಪ್ರೇರಿತ ಅಥವಾ ಷಡ್ಯಂತ್ರದ ದಾಳಿ ಅಂತ ಕೂಡ ಇಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟ್ಗಳು ಮತ್ತೆ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ನ ನಾಯಕರುಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನೆಹರು ಕಾಲೋನಿಯಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ನಾರಾ ಭರತ್ ರೆಡ್ಡಿ ಅವರಿದ್ದಾರೆ. ಇಡಿ ಅಧಿಕಾರಿಗಳು ಅವರಿಂದಲೂ ಕೂಡ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನೊಂದು ಕಡೆಗೆ ನಾನೀಗ ತೋರಿಸ್ತಕ್ಕಂಥ ಕಚೇರಿಯಲ್ಲಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಅವರಿದ್ದಾರೆ. ಅವರಿಂದನೂ ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಆಗ್ತಾ ಇದ್ರೆ, ಇನ್ನೊಂದು ಕಡೆಗೆ ನಾರಾ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಅವರಿಂದನೂ ಕೂಡ ಅವರ ಮೇಲೆ ಕೂಡ ದಾಳಿ ಆಗಿದೆ. ಅವರಿಂದನೂ ಕೂಡ ಮಾಹಿತಿಯನ್ನ ಆಗ್ತಾ ಇದ್ರೆ, ಇದು ಬಳ್ಳಾರಿ ಅಪ್ಡೇಟ್ ಆದ್ರೆ, ಇನ್ನು ಬೆಂಗಳೂರಿನ ಇಂದಿರಾನಗರದ ನಿವಾಸದ ಮೇಲೆ ಕೂಡ ದಾಳಿ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಚೆನ್ನೈನಲ್ಲಿ ಇವರ ಹೆಡ್ ಆಫೀಸ್ ಇರ್ತಕ್ಕಂಥದ್ದು, ಅಲ್ಲೂ ಕೂಡ ದಾಳಿ ಆಗಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಅವರು ತಂದಿರ್ತಕ್ಕಂಥ ವೆಹಿಕಲ್ ಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಹಣವನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತ ಸಾಕಷ್ಟು ದಾಖಲಾತಿಗಳನ್ನ ಈಗ ಇಡಿ ಅಧಿಕಾರಿಗಳು ಒಂದಷ್ಟು ಪರಿಶೀಲನೆ ಮಾಡ್ತಿದ್ದಾರೆ. ನೋಡೋಣ ಇನ್ನು ಎಷ್ಟೊತ್ತವರೆಗೂ ಈ ದಾಳಿ ಆಗುತ್ತೆ ಅನ್ನೋದು. ಯಾಕೆಂದ್ರೆ ಅವರ ಬಿಸ್ನೆಸ್, ಒಬ್ಬರು ಉದ್ಯಮಿ ಕೂಡ ಹೌದು,
ಗ್ರೆನೇಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಕೂಡ ಗಮನಿಸಿ ನೋಡಿ, ಇಡಿ ಅಧಿಕಾರಿಗಳು ಎಂಟ್ರಿ ಕೊಡಬೇಕು ಅಂತಂದ್ರೆ ಅಲ್ಲಿ ಒಂದಷ್ಟು ಮನಿ ಲಾಂಡ್ರಿಂಗ್ ಆಗಿರುವಂತಹ ಸಾಧ್ಯತೆಗಳು ಇದ್ದೇ ಇರುತ್ತೆ. ಆ ಒಂದು ಆಧಾರದಲ್ಲಿ ಈ ಒಂದು ದಾಳಿ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇಡಿ ಅಧಿಕಾರಿಗಳಾಗಲಿ ಅಥವಾ ಸೆಂಟ್ರಲ್ ಏಜೆನ್ಸಿಗಳು ಯಾವುದೇ ಆಗಿರಲಿ, ದಾಳಿಯನ್ನ ಮಾಡುವಾಗ ಅಥವಾ ದಾಳಿಯನ್ನು ಮಾಡಿದ ಬಳಿಕ ಅವರು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆದ ಬಳಿಕ ಅವರು ಮಾಹಿತಿಯನ್ನು ಕೊಡ್ತಾರೆ ವಿನಃ ದಾಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡೋದಿಲ್ಲ. ನೋಡಿ, ಈಗ ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ನೋಡಿ, ಭರತ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತೆ 4 ಕಡೆ ದಾಳಿ ಏನಾಗಿದೆ. ಬೆಂಗಳೂರಲ್ಲಿರುವಂಥ ನಿವಾಸ, ಬಳ್ಳಾರಿಯಲ್ಲಿರುವಂಥ ನಿವಾಸ ಹಾಗೂ ಅವರ ಕಚೇರಿ ಸೇರಿದಂತೆ ಒಟ್ಟು 4 ಕಡೆ ರೇಡನ್ನ ಮಾಡಲಾಗಿದೆ. ನೋಡಿ, ಅವರು ಇಡಿ ಅಧಿಕಾರಿಗಳು ರೇಡನ್ನ ಮಾಡಬೇಕಾದ್ರೆ ಈವನ್ ಸ್ಥಳೀಯ ಪೊಲೀಸರು ಕೂಡ ಇನ್ಫಾರ್ಮ್ ಮಾಡೋದಿಲ್ಲ. ಈ ತರ ದಾಳಿ ಮಾಡಿದ್ವಿ ಬನ್ನಿ ಅಂತ ಆಮೇಲೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಮನೆ ಮುಂದೆ ನಿಂತ್ಕೊಂಡು. ಯಾಕಂದ್ರೆ ಎಲ್ಲೂ ಕೂಡ ಯಾವುದೇ ಒಂದು ಪಿನ್ ಪಾಯಿಂಟ್ ಅಷ್ಟು ಕೂಡ ವಿಚಾರಗಳು ಲೀಕ್ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ನೋಡಿ, ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ಇಂಡಿಯನ್ ಮಿನರಲ್ ಅಂತ ಹೇಳಿ ಇದು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥ ಜಾಗ. ಈಗ ಈ ಕ್ಷಣದ ಒಂದು ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೊಪ್ಪಳದಲ್ಲೂ ಕೂಡ ಭರತ್ ರೆಡ್ಡಿ ಅವರಿಗೆ ಸೇರಿದಂಥ ಕ್ವಾರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕೊಪ್ಪಳದಲ್ಲಿದೆ ಅವ್ರದ್ದು ಮತ್ತೊಂದು ಗ್ರೆನೇಟ್ ಕ್ವಾರಿ. ಭರತ್ ರೆಡ್ಡಿ ಅವರಿಗೆ ಸೇರಿದಂಥ ಗ್ರಾನೈಟ್ ಕ್ವಾರಿ. ಆ ಗ್ರಾನೈಟ್ನ ಕ್ವಾರಿ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ನೋಡಿ, ಅಲ್ಲಿಗೆ 4 ಪ್ಲೇಸ್ ಆಯ್ತು, 5 ಪ್ಲೇಸ್ ಆಯ್ತು. ಈಗ ಬಳ್ಳಾರಿಯಲ್ಲಿರುವಂಥ ನಿವಾಸ, ಕಚೇರಿ, ಬೆಂಗಳೂರಲ್ಲಿರುವಂಥ ನಿವಾಸ, ಚೆನ್ನೈನಲ್ಲಿ ಒಂದು ಕಡೆ. ಅದನ್ನು ಹೊರತುಪಡಿಸಿ ಈಗ ಕೊಪ್ಪಳದಲ್ಲೂ ಕೂಡ ಭರತ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತ ಒಂದು ಕ್ವಾರಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಇಂದ್ರಾನಗರದಲ್ಲಿರುವಂಥ ಒಂದು ನಿವಾಸದಲ್ಲಿ ದಾಳಿ ಆಗಿದೆ. ಚೆನ್ನೈನಲ್ಲಿರುವಂಥ ಒಂದು ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಳ್ಳಾರಿಯಲ್ಲಿರುವಂಥ ನಿವಾಸ ಹಾಗೂ ಕಚೇರಿ, ಒಟ್ಟು ಬಳ್ಳಾರಿಯಲ್ಲಿ 20 ಅಧಿಕಾರಿಗಳ ತಂಡದಿಂದ ದಾಳಿ ಆಗಿರುವಂಥದ್ದು. ಈಗ ಕೊಪ್ಪಳದಲ್ಲೂ ಕೂಡ ನೋಡಿ, ಕೊಪ್ಪಳದಲ್ಲೂ ಕೂಡ ಭರತ್ ರೆಡ್ಡಿ ಅವರಿಗೆ ಸೇರಿದಂತಹ ಕ್ವಾರಿ ಮೇಲೂ ಕೂಡ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕ್ವಾರಿ ಎಷ್ಟು ದಿನಕ್ಕೆ ಎಷ್ಟು, ಕೊಪ್ಪಳದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನಾನಾಗ್ಲೇ ನೋಡಿ, ಕ್ವಾರಿಯ ದೃಶ್ಯಾವಳಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅತಿ ದೊಡ್ಡದಾದಂಥ ಕ್ವಾರೆ, ಜೆಸಿಬಿಗಳು ಕೂಡ, ಹಿಟಾಚಿಗಳು ಕೂಡ ಅಲ್ಲಿ ನಿಂತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಒಂದು ಕಡೆ ನಿವಾಸದ ಮುಂದೆ, ಅವರೇ ಬಳ್ಳಾರಿಯಲ್ಲಿರುವಂಥ ನಿವಾಸದ ಮುಂದೆ ಕೈ ನಾಯಕರು, ಕೈ ಕಾರ್ಯಕರ್ತರು ಜಮಾವಣೆಗೊಳ್ತಿದ್ದಾರೆ. ಮತ್ತೊಂದು ಕಡೆ ಕೊಪ್ಪಳದಲ್ಲಿರುವಂಥ ಅವರಿಗೆ ಸೇರಿದಂಥ ಕ್ವಾರಿ, ಗ್ರೆನೇಟ್ ಕ್ವಾರಿ. ನೋಡಿ, ಇದೇ ಜಾಗದಲ್ಲಿ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಎಷ್ಟು ಲೋಡ್ ತುಂಬುತ್ತಾರೆ, ಎಷ್ಟು ಲೋಡ್ ಹೋಗುತ್ತೆ, ಒಂದು ಲೋಡ್ಗೆ ಎಷ್ಟು ಹಣ, ಇದೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಕೊಪ್ಪಳದಲ್ಲಿ ಇಡಿ ಅಧಿಕಾರಿಗಳು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕೊಪ್ಪಳದ ಇಡಿ ಅಧಿಕಾರಿಗಳು ಏನು ದಾಳಿಯನ್ನು ಮಾಡಿದ್ದಾರೆ ಕೊಪ್ಪಳದಲ್ಲಿ, ಅದರ ಎಕ್ಸ್ಕ್ಲೂಸಿವ್ ನೋಡಿ. ಅಲ್ಲೊಂದು ಚಿಕ್ಕದೊಂದು ಶೆಡ್ ತರ ಮಾಡ್ಕೊಂಡಿದ್ದಾರೆ. ಆ ಶೆಡ್ನ ಒಳಗಡೆ ಹೋಗ್ತಿದ್ದಾರೆ, ಎಲ್ಲನ್ನೂ ಕೂಡ ವಿಚಾರಣೆ ಮಾಡ್ತಿದ್ದಾರೆ. ವಿಚಾರಣೆ ಮಾಡಿ ನಮ್ಮ ಕೊಪ್ಪಳ ಪ್ರತಿನಿಧಿ ಈರಯ್ಯ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ಈರಯ್ಯ, ಎಷ್ಟು ಜನರ ಇಡಿ ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿದ್ದಾರೆ, ಏನೆಲ್ಲ ಪರಿಶೀಲನೆ ಆಗ್ತಾ ಇದೆ ಅಲ್ಲಿ? ನಾಗೇಂದ್ರ ಬಾಬು, ಇವತ್ತು ಏನಂತಂದ್ರೆ ಕುಕನೂರಿನ ಗಾರವಾಳ ಗ್ರಾಮದಲ್ಲಿರುವಂತಹ ಕಲ್ಲಿನ ಕ್ವಾರಿ ಇದೆ. ಇದು ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಅವರಿಗೆ ಸೇರಿದಂತಹ 3 ಕ್ವಾರಿಗಳ ಮೇಲೆ ಇವತ್ತು ಬೆಳಗ್ಗೆಯಿಂದನೇ ಇಡಿ
ಅಧಿಕಾರಿಗಳೊಂದು ಪರಿಶೀಲನೆ ನಡೆಸಿದ್ದಾರೆ. ಸುಮಾರು 8 ರಿಂದ 10 ಜನ ಇಡಿ ಅಧಿಕಾರಿಗಳು ಈಗಾಗಲೇ ಬೆಳಗ್ಗೆಯಿಂದ ಒಂದು ತಪಾಸಣೆ ನಡೆಸ್ತಾ ಇದ್ದಾರೆ. ಇವೆಲ್ಲವೂ 3 ಕ್ವಾರಿಗಳಲ್ಲಿ 3 ಕ್ವಾರಿಗಳೇನು ಭರತ್ ರೆಡ್ಡಿ ಅವರಿಗೆ ಸೇರಿದ್ದು SRM ಕಂಪನಿಗೆ ಸೇರಿದಂತಹ ಈ ಒಂದು ಕ್ವಾರಿಗಳಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬೆಳಗ್ಗೆಯಿಂದ ನಿರಂತರವಾಗಿ ಒಂದು ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಈಗಾಗಲೇ ವಿಜುವಲ್ಸ್ ಗಳಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಅಧಿಕಾರಿಗಳೇನು ನಿರಂತರವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಒಂದು ಕ್ವಾರಿಗಳೇನಿದಾವೆ, ಕ್ವಾರಿಗಳಲ್ಲಿ ಕೇವಲ ಇಲ್ಲಿದ್ದ ಗ್ರಾನೈಟ್ ಗಳನ್ನ ತೆಗೆದು ಮಾರಾಟ ಮಾಡಲಾಗ್ತಾ ಇತ್ತು. ಈ ಒಂದು ಕ್ವಾರಿಗಳಲ್ಲಿ ದಾಖಲೆಗಳು ಏನಿದಾವೆ, ಸೂಕ್ತ ದಾಖಲೆಗಳನ್ನ ಈಗಾಗಲೇ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು ಇಲ್ಲಿ. ಓಕೆ, ಧನ್ಯವಾದ ಈರಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.